ಇವತ್ತು ಶನಿವಾರ ಇಲ್ಲಿ ಸರಿ ನಯಾಗ್ರಾ ಫಾಲ್ಸ್ಗೆ ಹೋಗೋಣ, ಇಲ್ಲಾಂದರೆ ಟೊರೆಂಟೋಗೆ ಹೋಗೋಣ ಅಂತಂದರೆ ಇವರು ನಯಾಗ್ರಾ ಫಾಲ್ಸ್ಗೆ ಹೋಗಬೇಕು ಅಂತಂದರು. ಸರಿ ಫೈನಲಿ ಏನು ಮಾಡಿದ್ರು, ನಯಾಗ್ರಾ ಫಾಲ್ಸು ಬೇಡ, ಟೊರೆಂಟೋನೂ ಬೇಡ, ನಾವು ಇವು ಸ್ನೋ ಸ್ಲಡ್ಜ್ ಮಾಡಬೇಕು ಅಂತಂದರು. ಸರಿ ಬಂದರು ಅಂತಂದರೆ ನೋಡಿ, ಆವಾಗಿಂದ ಕಾಯ್ತಾ ಇದ್ದೀನಿ ನೋಡಿ. ಇದು ಅಲ್ಲಿಗೆ ಹೋಗೋ ದಾರಿ, ಪಾರ್ಕಲ್ಲಿ ಹೋಗೋ ದಾರಿ. ಬರ್ರು ಅಂತಂದರೆ ಈ ದಾರಿನಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾಯಿದ್ದಾರೆ ನೋಡಿ. ಇವರು ಏನು ಮಾಡೋದು, ಇವ್ರ ಜೊತೆ ಬರಬೇಕಂತಂದರೆ ನಮಗೆ ಸಿಕ್ಕಾಪಟ್ಟೆ ಕಷ್ಟನಪ್ಪ. ಏನು ಮಾಡೋದು ನೋಡಿ, ಸ್ನೋ ಬೀಳ್ತಾ ಇದೆ. ಈ ಜನರಲ್ಲಾಗಿ ಸ್ನೋ ಬಿದ್ದಾಗ ಏನಾಗುತ್ತಂದರೆ ಮೇನ್ ರೋಡ್ಗಳಲ್ಲಿ ಕ್ಲೀನ್ ಮಾಡಿಬಿಡ್ತಾರೆ. ಈ ಪಾರ್ಕ್ ರೋಡ್ಗಳಲ್ಲೆಲ್ಲ ಓನ್ಲಿ ವೀಕ್ ಡೇಸ್ ಮಾತ್ರ ಕ್ಲೀನ್ ಮಾಡ್ತಾರೆ. ವೀಕೆಂಡ್ ಅಂದರೆ ಈ ಥರ ಸ್ಲಶ್ ಇರ್ತದೆ ನೋಡಿ, ಈ ಥರ ನಮ್ಮ ಕಡೆ ಕಲಸಿ ಪಾಲ್ಯಮಲ್ಲಿ ಇರ್ತದಲ್ಲ, ಕೊಚ್ಚೆ ಕೊಚ್ಚೆ ಹಾಗೆ ಸೇಮ್ ಇಲ್ಲಿ ಹಿಂಗೆ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಮಕ್ಕಳು ಏನೋ ನನ್ನ ಮಗ ಏನೋ ಕೇಳ್ತಾವನೆ, ವಾಟ್ ಆರ್ ದೀಸ್ ಅಂತ. ಏನೋ ಅದು ಯಾರೋ ಏನೋ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ, ಇವನು ಕೇಳ್ತಾವನೆ ವಾಟ್ ಆರ್ ದೀಸ್ ಅಂತ. ಏನಿದು? ಯಾ, ಫೈರ್ ವರ್ಕ್ಸು. ದಿಸ್ ಈಸ್ ಯೂಸ್ಡ್ ಫೈರ್ ವರ್ಕ್ಸು. ನಿಮ್ಗೆ ಯಾಕೆ ಬಂದ್ಬಿಡಿ, ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ನಿನ್ಗೆ ಯಾಕೆ ಇವಾಗ ಅದ್ರ ಕತೆ? ಹಾಂ, ನೋಡಿ ಇಲ್ಲಿಂದ ನಮ್ಮ ಮನೆ ಹತ್ರದಿಂದ ಏನು ನೋಡಬೇಕು? ಹಾಂ, ಜಸ್ಟ್ 1 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್ ಕೂಡ ಇಲ್ಲ, ಒಂದು 900 ಮೀಟರ್ಸ್ ಇದೆ ನಮ್ಮ ಮನೆಯಿಂದ ಅಲ್ಲಿಗೆ. ಅರ್ಧ ಗಂಟೆಯಿಂದ ಕೇಳ್ಕೊತಾ ಇದ್ದೀನಿ ಬನ್ರು ಅಂತ, ಬರ್ತಾಯಿಲ್ಲ ನೋಡಿ. ಹಂಗಿದೆ ಕೆಲಸ. ಸೊ ಈ ಸ್ನೋ ಎಲ್ಲ ನೋಡಿದ್ರೆ ನಮಗೆ ಭಯ ಆಗಿಬಿಡ್ತದೆ. ಅಪ್ಪ ಏನು ಮೋಸ್ಟ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರ್ಬೋದಾ ಅಂತ ಅನಿಸುತ್ತೆ. ಬಟ್ ನಾವು ಆಚೆ ಬರೋವರೆಗೂ ನಮ್ಗೆ ಹಂಗೆ ಅನಿಸೋದು. ಒಂದು ಸರಿ ನಾವು ಆಚೆ ಬಂದುಬಿಟ್ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇವರೆಲ್ಲ ಆರಾಮಾಗಿ ಏನು ಜಾಕೆಟ್ಗಳು ಕೂಡ ಅಂದರೆ ಲೇಯರ್ಸ್ ಜಾಕೆಟ್ ಹಾಕ್ಕೊಂಡಿರೋ ಬಂದುಬಿಟ್ಟಿದ್ರು. ನೋಡು ನನ್ನ ಮಗಳು ಇಲ್ಲಿ ಇನ್ನು ಅಲ್ಲೂ ಆ ಮೇನ್ ಜಾಗಕ್ಕೆ ಹೋಗೋಕೆ ಕೂಡ ಅವಳಿಗೆ ಆಗ್ತಾಯಿಲ್ಲ ವೆಯ್ಟ್ ಮಾಡೋಕ್ಕೆ. ಇಲ್ಲೇ ಸ್ಲೈಡ್ ಮಾಡ್ತಾವಳು ನೋಡಿ. ಆ ಥರ ಈ ಕೆನಡಾದಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾರೆ ನೋಡಿ. ಇಲ್ಲಿ ಈ ಕೆರೆ ಇದೆಯಲ್ಲ, ಇದು ಕೆರೆ ಮ್ಯಾನ್ ಮೇಡ್ ಕೆರೆ. ಜನರಲ್ಲಾಗಿ ಸಮ್ಮರಲ್ಲಿ ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ. ಇವಾಗ ನೋಡಿದ್ರೆ ನಿಮಗೆ ಫುಲ್ಲು ಫ್ರೋಝನ್ ಆಗಿಬಿಟ್ಟಿದೆ. ಫ್ರೋಝನ್ ಆಗಿದೆ ಅಂದರೆ ಹೆಂಗಿದೆ ಅಂತಂದರೆ ಇದು ನಿಮಗೆ ನೋಡಿದ್ರೆ ಒಳ್ಳೆ ಹಾಳಿನ ಸಮುದ್ರ ಇದ್ದಂಗಿದೆ ನೋಡಿ. ನಾವು ಸ್ನೋ ಅಂತ ಹೇಳ್ಬಿಟ್ಟು ಮನೇಲಿ ಇರ್ತೀವಿ. ಏನಮ್ಮ ಬಾ ಹೋಗೋಣ ಅಲ್ಲಿಗೆ, ಬರಲ್ವಾ? ಬಾ ಕಂದ. ನೋಡಿ ಇವ್ರಿಗೆ ಕೆನಡಾದಲ್ಲಿ ಮಕ್ಕಳಿಗೆ ಸ್ನೋ ಅಂದರೆ ಎಷ್ಟು ಎಂಜಾಯ್ ಮಾಡ್ತಾರೆ. ನಾವು ಅಂದ್ಕೊತೀವಿ, ಓ ತುಂಬ ಕೋಲ್ಡ್ ಇದೆಯಪ್ಪ, ಕೋಲ್ಡ್ ಕಂಟ್ರಿ, ಸಿಕ್ಕಾಪಟ್ಟೆ. ಮೈ ಗಾಡ್, ನನಗೆ ಸ್ನೋ ಎತ್ಕೊಂಬಂದು ನನಗೆ ಹಾಕಿದ್ಲು ನೋಡಿ ಅವಳು. ಮಂಜಿನ ಚೆಂಡು. ಏನದು? ಆಯಿತು ಬಾ ಹೋಗೋಣ ಬಾ. ಸೊ ಜಸ್ಟ್ ಒಂದು 10 ನಿಮಿಷ ಆಯಿತು ಫ್ರೆಂಡ್ಸ್ ಮನೆ ಬಿಟ್ಟು ನಾನು ಇನ್ನೂ ಆ ಜಾಗಕ್ಕೆ ಸೇರ್ಕೊಂಡಿಲ್ಲ ನೋಡಿ. ಬರೀ ಇವ್ರದ್ದು ಇದೇ ಸರೋಗುತ್ತೆ. ಆಚೆ ಬಂದರೆ ಸಾಕು, ಇವರು ಆಚೆ ಬಂದರೆ ಸಾಕು. ಈ ನೋಡಿ ಎಷ್ಟು ಒಂಥರ ಒಳ್ಳೆ ಸ್ವರ್ಗದಲ್ಲಿ ಇದ್ದಂಗಿದೆಯಲ್ಲ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇಲ್ಲಿ ಯಾರೋ ನಾಯಿ ಇಟ್ಕೊಂಡ್ಬರ್ತವೆ. ಓನ್ಲಿ ಬಿಳಿ ಬಣ್ಣ ಇದೆಯಾ ನೋಡಿ. ಕನ್ನಡ ಮಕ್ಕಳು ಹೆಂಗೆ ಮಾತಾಡ್ತಾರೆ ಕನ್ನಡ. ನಾವು ವೈಟ್ ಅಂತಂದರೆ ಇಲ್ಲ ಬಿಳಿ ಬಣ್ಣ ಇದೆ ಅಂತ ಹೇಳ್ತಾರೆ ನೋಡಿ. ಅವ್ರಿಗೆ ಭಾಷಾಭಿಮಾನ ಜಾಸ್ತಿ. ಅವ್ರು ನಮ್ಮ ಹೇಳ್ತಿರ್ತೀವಲ್ಲ, ನಾವು ಬೆಂಗಳೂರವರು, ನಾವು ಅಂದರೆ ನಮ್ಮ ಕರ್ನಾಟಕದವ್ರು, ನಾವು ಕನ್ನಡ ಮಾತಾಡಬೇಕಮ್ಮ ಅಂತ ಹೇಳ್ತಿರ್ತೀವಲ್ಲ. ಸೊ ಅದಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ಕನ್ನಡ ಮಾತಾಡ್ತಾರೆ. ದಿಸ್ ಈಸ್ ವಾಟ್. ಹಾಂ ಬಾ 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 ಬಾ. ನೋಡಿ ಇನ್ನು ಆ ಜಾಗಕ್ಕೆ ಹೋಗಿಲ್ಲ ನಾನು, ಆಗಲೇ 2-3 ಸರಿ ಮಾಡಿಬಿಟ್ಲು ಅವಳು ಸ್ಲಡ್ಜ್. ಸೊ ಯಾ, ಸೊ ಈ ಜನರಲ್ಲಾಗಿ ಸಮ್ಮರಲ್ಲಿ ಇವೆಲ್ಲ ನೋಡ್ತಿದ್ದೀರಲ್ಲ, ಇದು ಟ್ರೇಲ್ಸ್ ಅಂತಾರೆ. ಯಾಕಂದರೆ ನಾವು ವಾಕಿಂಗ್ ಮಾಡೋಕ್ಕೆ ಮತ್ತು ಸೈಕ್ಲಿಂಗ್ ಮಾಡೋಕ್ಕೆ. ಐ ವಿಲ್ ಜಸ್ಟ್ ಶೋ ಯು. ಸೊ ನೋಡಿ ಅಲ್ಲಿ ಹಾಕಿದಾರಲ್ಲ, ಲೇಕ್ ಅಕ್ವೇಟನ್ ಟ್ರೇಲ್ ಅಂತ. ಸೊ ಇದು ಟ್ರೇಲ್ ಇದು. ಸೊ ಜನ ನೋಡಿ, ಅವ್ರಿಗೆ ವಿಂಟರ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಸೊ ನೋ ಚೇಂಜ್ ಇನ್ ದೇರ್ ಲೈಫ್. ಸಿ
ನಾಯಿನ ಕರ್ಕೊಂಡು ಬಂದು ವಾಕಿಂಗ್ ಬಂದಿದ್ದಾರೆ. ಬಟ್ ನಾವು ಮಾತ್ರ ಅಯ್ಯೋ ಚಳಿ 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 ಅಂತ ಮನೇಲಿ ಕೂತ್ಕೊಂಡಿರ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಯು ಕ್ಯಾನ್ ಸಿ ತುಂಬ ಚೆನ್ನಾಗಿದೆ. ಸೊ ಇದು ಕ್ಲೀನ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇದು ಯಾಕೆ ಕ್ಲೀನ್ ಮಾಡಿದ್ದಾರೆ ಅಂದರೆ ಇದು ಸ್ವಲ್ಪ ಅಗಲವಾಗಿದೆಯಲ್ಲ ರೋಡು, ಇದು ವಾಕಿಂಗ್ ಟ್ರೇಲ್ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡ್ತಾರೆ. ಯಾ ಸೊ ಕೆಲವರು ಈ ಸೀಸನಲ್ಲಿ ಕೂಡ ಸೈಕ್ಲಿಂಗ್ ಮಾಡ್ತಾರೆ. ಅಂದರೆ ಬೈಕ್, ಇವರು ಈ ಕಡೆ ಬೈಕ್ ಅಂತಾರೆ, ನಾವು ಸೈಕಲ್ ಅಂತೀವಿ, ಬೈಸೈಕಲ್ಲು ಹಂಗಿದೆಯಲ್ಲ. ಸೊ ಕೆಲವರು ಟ್ರೈಸೈಕಲ್ಲು ಇದೆ, ಬೈಸೈಕಲ್ಲು ಇದೆ, ಎಲ್ಲ ಮಾಡ್ತಾರೆ ಇವರು ಮೋಸ್ಟ್ಲಿ ಯಾರೂ ಮನೇಲಿರೋದಿಲ್ಲ. ವಿಂಟರ್ ಆಗಲಿ ಸಮ್ಮರ್ ಆಗಲಿ ಬರ್ತಾರೆ. ನಾನು ಹೇಳಿದ್ನಲ್ಲ ನೋಡಿ, ಇದೇ ಕೆರೆ ನೋಡಿ, ಇದು ಮ್ಯಾನ್ ಮೇಡ್ ಕೆರೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್. ಇದು ಕೆರೆ ಇದು ಈಗ ಫ್ರೋಸನ್ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಎಷ್ಟು ಕಾಣಿಸ್ತದೆ. ಹೌದಾ? ಕ್ರಾಕೊಡೈಲ್ಸ್ ಇದೆ ಅಂತ ಹೇಳ್ತಾಳೆ ನೋಡಿ. ನಮಗೆ ಕಿವಿ ಮೇಲೆ ಹೂ ಇಡೋಕ್ಕೆ ಬರ್ತಾಳೆ ಇವಳು, ನನ್ನ ಮಗಳು. ಅಲ್ಲ, ಈ ಚಿಕ್ಕ ಕೆರೆಯಲ್ಲಿ ಕ್ರೊಕೊಡೈಲ್ ಇರ್ತದಾ? ಇರಲ್ಲ. ಬಟ್ ಅವಳು ಹೇಳ್ತಾಳೆ ಕೆರೆ ಇದೆ ಅಂತ, ಕ್ರೊಕೊಡೈಲ್ ಇದೆ ಅಂತ. ಹಾಗೆ ಮಕ್ಕಳು ನೋಡಿ, ಎಷ್ಟು ನೀವು ಇಲ್ಲಿ ಹಿಂಗೆ ನಡ್ಕೊಂಡು ಹೋದ್ರೆ ಎಷ್ಟು ದೂರ ಹೋದ್ರೂ ಹಿಂಗೇ ಕಾಣಿಸುತ್ತೆ ನಿಮಗೆ. ಒಂದು ಒಳ್ಳೆ ನಾವು ಮೂವೀಸಲ್ಲಿ ನೋಡಿರ್ತೀವಲ್ಲ, ನಾವು ಮೂವಿನಲ್ಲಿ ನೋಡ್ತೀವಲ್ಲ, ಸ್ವರ್ಗದಲ್ಲಿ ನಡೆದಂಗೆ. And if it's stormwater management, you cannot swim in it. You can only fish in it. ಹೌದಾ? You cannot do any curricular activities. ಹೌದಾ? ಓಕೆ ಫ್ರೆಂಡ್ಸ್, ನಾವು ಹೇಳ್ತೀವಲ್ಲ, ಏನಪ್ಪ ಇದು -18 ಇದೆ ಕೋಲ್ಡ್ ಅಂತ. ಕೆನಡಾದ ಒಂದು ಸ್ಪೆಷಾಲಿಟಿ ತೋರಿಸಲ್ಲ ನಿಮಗೆ. ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ಅದು ನಮಗೆ ಮಾತ್ರ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸು, ಏನಿದು ಸ್ಕ್ವಿರಲ್, ಅಳಿಳು. ಯಾ. ಸೊ ನಮ್ಮ ಮಕ್ಕಳು ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಹೇಳ್ತಿರ್ತೀನಿ, ಟಂಗ್ ಟ್ವಿಸ್ಟಿಂಗ್ ವರ್ಡ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಬೆಳ್ಳುಳ್ಳಿ ಬೆಳ್ಳಗೆ ಬೆಳಗುತ್ತಿತ್ತು ಅಂತಾರಲ್ಲ, ಅದೇ ಥರ ಅಳಿಲು ಬೆಳ್ಳಗಿನ ಸ್ನೋನಲ್ಲಿ ಮರ ಹತ್ತುತ್ತಿದೆ ಅಂತ ಹೇಳ್ತಾರೆ. ಹೌದಾ? ಸೊ ಹಂಗಿದೆ ಫ್ರೆಂಡ್ಸ್. ಸೊ ದಿಸ್ ಈಸ್ ವಾಟ್ ದ ಪಾರ್ಕ್ ಲುಕ್ಸ್ ಲೈಕ್. ನೀವು ಎಷ್ಟು ದೂರ ನೋಡಿದ್ರು ಪಾರ್ಕ್ ಇದೆ. ನೋಡಿ, ನನ್ನ ಮಗ ಆಲ್ರೆಡಿ ಜಾಗ ಸೇರ್ಕೊಂಡಿದ್ದಾನೆ. ಅವನಿಗೆ ತಟ್ಕೊಳಕ್ಕಾಗ್ತಿಲ್ಲ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಫ್ರೆಂಡ್ಸ್. ನೀವು ಎಷ್ಟು ದೂರ ಹೋದ್ರೂ ಹಿಂಗೆ ಈ ಟ್ರೇಲಲ್ಲಿ ನಡ್ಕೊಂಡು ಹೋದರೆ ನೀವು ಎಷ್ಟು ದೂರ ಹೋದ್ರೂ ಹಿಂಗೇ ಕಾಣುತ್ತೆ. ಆ ಕಡೆ ಸ್ನೋ, ಈ ಕಡೆ ಸ್ನೋ. ಸೆಂಟ್ರಲ್ಲಿ ಕ್ಲೀನ್ ಮಾಡಿರ್ತಾರೆ. ಕೆಲವೊಂದು ಇವರು ನಮ್ಮ ಇಂಡಿಯಾದಲ್ಲಿ ಕೂಡ ಹೀಗಿರ್ತದೆ. ಮುನ್ಸಿಪಾಲ್ಟಿ ಅವ್ರವ್ರ ಏರಿಯಾಗೆ ತಕ್ಕಂಗೆ ಅವ್ರು ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಒಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಅಪ್ರಿಷಿಯೇಟ್ ಮಾಡೋದು, ಎಷ್ಟೇ ಸ್ನೋ ಬೀಳಲಿ ನಾವು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ನೀಟಾಗಿ ಮಾಡಿಬಿಟ್ಟಿರ್ತಾರೆ ರೋಡ್ಗಳನ್ನ. ಹಾಗೆ ನೋಡಿ, ಬಂದರು ಇಲ್ಲಿ ಈ ಸ್ಪಾಟಿಗೆ ಬಂದರು ಮಕ್ಕಳು. ಲಾಸ್ಟ್ ಇಯರು ಇವರು ಮಂಜಿನ ಏನದು ಸ್ನೋಮ್ಯಾನ್ ಮಾಡಿದರು, ಪ್ಲಸ್ ಮಂಜಿನ ಚೆಂಡು ಮಾಡಿದರು. ತುಂಬ ಚೆನ್ನಾಗಿತ್ತು. ಬಟ್ ಈಗ ತುಂಬ ಕೋಲ್ಡ್ ಇರೋದ್ರಿಂದ ಇವಾಗ ಮಾಡೋದಿಲ್ಲ. ಬಟ್ ಇವರು ಸ್ನೋ ಸ್ಲೆಡ್ಜ್ ಮಾಡ್ತಾರೆ ಇವತ್ತಿಗೆ. ಸೊ ದಟ್ಸ್ ಆಲ್ ಫ್ರೆಂಡ್ಸ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅವರು ಸ್ನೋ ಸ್ಲೆಡ್ಜ್ ಹೆಂಗೆ ಮಾಡಿದರು, ಮತ್ತು ಸ್ನೋ ಸ್ಲೆಡ್ಜ್ ಮಾಡೋಕ್ಕೆ ಏನೇನು ಬೇಕೆಲ್ಲ ತೋರಿಸ್ತೀನಿ. ಓಕೆ. ಸೊ ಇವತ್ತಿನ ವಿಡಿಯೋ ನೋಡಿ, ಎಲ್ಲಿ ನೋಡಿದ್ರು ಮೊಳಗಳಿರ್ತವೆ ನೋಡಿ. ಸಾರಿ, ಮೊಲನೂ ಇರ್ತದೆ, ಅಲ್ಲಿಲೂ ಇರ್ತದೆ. ಸೊ ಇಲ್ಲಿ ಸರ್ವೇ ಸಾಮಾನ್ಯ. ನೋಡಿ, ಇಲ್ಲಿ ಸ್ನೋ ಇದು ಮಾಡೋಕ್ಕೆ ಬಂದಿದ್ರೆ ಇವರು, ಅಲ್ಲಿ ಸ್ನೋ ಸ್ಲೆಡ್ಜ್ ಮಾಡಬೇಕು. ಬಟ್ ಅಲ್ಲಿ ಮಾಡ್ದಿರಾ ಇಲ್ಲಿ ಏನಾಗುತ್ತಂದರೆ, ಮಳೆ ಬಂದು ಮತ್ತು ತುಂಬ ಹೈ ಟೆಂಪ್ರೇಚರ್ ಮತ್ತು ಲೈಕ್ ಲೋಯೆಸ್ಟ್ ಟೆಂಪ್ರೇಚರ್ ಆದರೆ ಈ ಥರ ಗಡ್ಡೆ ಕಟ್ಟಿಬಿಡ್ತದೆ ಸ್ನೋ. ನೋಡಿ, ಇಲ್ಲಿ ತುಂಬ ಡೇಂಜರಸ್ ಇದು. ನಿಮಗೆ ನೋಡಿ ಹೇಗೆ ಮಾಡ್ತಿದ್ದಾರೆ ಇವರು. ಇದು ಸಿಕ್ಕಾಪಟ್ಟೆ ಡೇಂಜರಸ್. ಇದು ಮಾಮೂಲಿ ಪಫಿ ಸ್ನೋಗಿಂತ ಡೇಂಜರಸ್ ಇದು. ಯಾ. ಸೊ ಫನ್ ಬಿಗಿನ್ಸ್ ಫ್ರೆಂಡ್ಸ್.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಟೈಮ್. ಬಾಯ್. ಟೇಕ್ ಕೇರ್. Why do you say friends if it's not your friends? ನಮ್ಮ ಚಾನಲ್ ನೋಡ್ತಾ ಇರೋರೆಲ್ಲ ನಮ್ಮ ಫ್ರೆಂಡ್ಸ್ ಅಮ್ಮ. ಓಕೆ, ಇವ್ರಿಗೆಲ್ಲ ಬಾಯ್ ಮಾಡ್ರಮ್ಮ. Bye. ನೀನು ಮಾಡ, ಬಾಯ್ ಮಾಡು. Your friends that we don't even know what they love. We don't even know what they feel. ಯಾ ಓಕೆ, ನೋಡಿ ಹೇಳ್ತಿದ್ದಾರೆ ಅವರು, ಹೌ ದೇ ಕ್ಯಾನ್ ಬಿ ಅವರ್ ಫ್ರೆಂಡ್ಸ್ ಇಫ್ ದೇ ಡೋಂಟ್ ಫಾಲೋಸ್ ಅಂತ ಹೇಳ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಟೇಕ್ ಕೇರ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.